ನಮಸ್ಕಾರ ಎಲ್ರಿಗೂ. ಇವತ್ತಿನ ವ್ಲಾಗ್ ಬಂದು ಅಕ್ಷಯ ತೃತೀಯ ದಿವಸದ್ದು. ನಾವು ಈ ದಿನ ಇದು ರೇಷನ್ ಎಲ್ಲ ಕೊಡ್ತೀವಿ ಅನಾಥಾಶ್ರಮಕ್ಕೆ. ಆ್ಯಕ್ಚುಲಿ ಇದೊಂದು 3 ಇಯರ್ಸಿಂದ ನಾವು ರೂಢಿ ಮಾಡ್ಕೊಂಡಿರೋ ಅಂಥ ಒಂದು ಹ್ಯಾಬಿಟ್ಟು. ಈಗೆಲ್ಲ ಜಾಸ್ತಿ ಗೋಲ್ಡ್ ಪರ್ಚೇಸು, ಸಿಲ್ವರ್ ಪರ್ಚೇಸ್ ಎಲ್ಲ ಮಾಡ್ತಾರೆ. ಅದು ಅವ್ರಿಗೆ ದಾನ ಮಾಡ್ಕೊಳ್ಳೋ ಅಂಥ ಒಂದು ಟ್ರೆಡಿಷನ್ ಅನಿಸುತ್ತೆ ಇವಾಗ. ಬಟ್ ತುಂಬ ಶ್ರೇಷ್ಠವಾದ ದಾನದಲ್ಲಿ ಬರೋ ಅಂಥದ್ದು ಚಿನ್ನನೇ. ಚಿನ್ನ, ಸಿಲ್ವರು ಮತ್ತು ಅದಕ್ಕಿಂತ ಜಾಸ್ತಿ ಶ್ರೇಷ್ಠ ಇರೋದು ಅಂದರೆ ಅನ್ನದಾನ. ಸೊ ನಾವು ಊಟ ಎಲ್ಲ ರೆಡಿ ಮಾಡಿ ಕೊಡೋದಕ್ಕಾಗೋದಿಲ್ಲ ಅಂತ ರೇಷನ್ನ ಕೊಟ್ಬಿಡ್ತೀವಿ ವರ್ಷವೂ ಈ ಅಕ್ಷಯ ತೃತೀಯ ದಿವಸ. ನೋಡಿ, ಇದು ಬಂದು ಮುಂಚೆ ಈ ಅನಾಥಾಶ್ರಮ ಪೈ ಶೋರೂಮ್ ಇದೆಲ್ಲ, ಟಿ ಕ್ರಾಸ್ ಮೇನ್ ರೋಡು ಅಲ್ಲಿತ್ತು. ಅಲ್ಲಿ ಅದೊಂದು ಓಲ್ಡ್ ಕಲಾಮಂದಿರ ಅಂತ ಏನೋ ಹೇಳ್ತಾಯಿದ್ರು, ಗೀತಾ ಮಂದಿರ ಅಂತ. ಅಲ್ಲಿ ಆಶ್ರಮನ ಇಟ್ಕೊಂಡಿದ್ರು. ಅವರು ಕೊಂಗಡಿಯಪ್ಪ ಕಾಲೇಜ್ ಲೆಕ್ಚರರು. ಪಾಪ ಅವರು ಒಂದು ಮಿಡಲ್ ಕ್ಲಾಸೇನೆ, ಪಾಪ ವಯಸ್ಸಾಗಿರೋರನ್ನ ಇಟ್ಕೊಂಡಿದ್ರು. ಈ ದುಡ್ಡಿರೋರ ಕಣ್ಣಿಗೆ ಆ ಜಾಗನೂ ಬಿತ್ತು. ಅದನ್ನು ಏನೋ ಕೋರ್ಟಲ್ಲಿ ಕೇಸ್ ಹಾಕಿ, ಅದು ಆ್ಯಕ್ಚುಲಿ ಗೌರ್ಮೆಂಟ್ ಪ್ರಾಪರ್ಟಿ ಅಂತೆ, ಅದನ್ನು ಅವರು ಸ್ವಂತ ಮಾಡಿಕೊಂಡು ಇವ್ರನ್ನ ಖಾಲಿ ಮಾಡಿಸ್ಬಿಟ್ಟು ಈಗ ಅಲ್ಲೇನೋ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಇವರು ಇಲ್ಲಿ ಮಾರ್ಕೆಟ್ ಒಳಗಡೆ ಹುಂಗಿ ಕಾಂಪ್ಲೆಕ್ಸ್ ಅಂತೇನೋ ಒಂದು ಬರುತ್ತೆ. ಆ ಕಾಂಪ್ಲೆಕ್ಸಲ್ಲಿ ಫಸ್ಟ್ ಫ್ಲೋರಲ್ಲಿ ಇಲ್ಲಿ ಕರಾಟೆ, ಯೋಗ ಅದೆಲ್ಲ ಹೇಳ್ಕೊಡ್ತಾರೆ. ಅಲ್ಲೇ ಜಸ್ಟ್ ಅಲ್ಲಿ ಪಕ್ಕದಲ್ಲೇ ಇದೆ ಅದು. ಅಂದರೆ ಪಾಪ ಜನ ಕಮ್ಮಿ ಆಗಿದ್ದಾರೆ, ವಯಸ್ಸಾಗಿರೋರು ಸ್ವಲ್ಪ. ಇಲ್ಲಿಗೆ ಇದ್ದಷ್ಟು ಜನ ಅಲ್ಲಿಲ್ಲ, ಕ್ವಾಂಟಿಟಿ ಕಮ್ಮಿ ಆಗಿದ್ದಾರೆ. ಯಾಕಂದರೆ ಸ್ಟೆಪ್ಸ್ ಎಲ್ಲ ಹತ್ತಕ್ಕಾಗಲ್ಲ ಅಂತ ಒಂದು ಸ್ವಲ್ಪ ಜನನ ಬೇರೆ ಕಡೆ ಶಿಫ್ಟ್ ಮಾಡಿದಾರಂತೆ. ಅವ್ರನ್ನ ನೋಡಿದ್ರೇ ಎಷ್ಟು ಬೇಜಾರಾಗುತ್ತೋ ಏನೋ. ಏನು ಹೇಳ್ತಾರೆ, ಮನ್ಸು ಕೊಡಬೇಕು ಅಂತ ಮನಸ್ಸಿರೋರಿಗೆ ಅವ್ರ ಕೈಯಲ್ಲಿ ಇರೋದಿಲ್ಲಂತೆ, ಕೈಯಲ್ಲಿರೋರಿಗೆ ಮನಸ್ಸು ಬರೋದಿಲ್ಲ ಅಂತಾರಲ್ಲ, ಆ ಥರ. ಬಟ್ ಚೆನ್ನಾಗಿ ನೋಡ್ಕೊತಾರೆ ಅವರು. ತುಂಬ ಒಳ್ಳೆ ಮನುಷ್ಯ ಸರು. ಅವರಿಗೆ ಈ ಥರ ಯಾಕೆ ಬಂತಂತ ಗೊತ್ತಿಲ್ಲ, ಬಟ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ. ನೀವು ಫೇಸ್ಬುಕ್ಕಲ್ಲೆಲ್ಲ ನೋಡಿರ್ತೀರ, ಇಲ್ಲೆಲ್ಲ ದಾನ ಕೊಟ್ಟು ವಿಡಿಯೋ ಮಾಡಿ ಹಾಕಿದ್ದಾರೆ. ತುಂಬ ಜನ ಹಾಕಿದ್ದಾರೆ, ನಾನು ನೋಡಿದ್ದೀನಿ. ಆ್ಯಕ್ಚುಲಿ ಈ ಥರ ಆ ಬಿಲ್ಡಿಂಗ್ ಡೆಮಾಲಿಷನ್ ಮಾಡೋವಾಗ ಕೂಡ ಒಬ್ಬರು ಫೇಸ್ಬುಕ್ಕಲ್ಲಿ ವಿಡಿಯೋ ಮಾಡಿ ಹಾಕಿದರು, ಈ ಥರ ಇದೆ, ಅಂದರೆ ಈ ಥರ ಇವ್ರು ಖಾಲಿ ಮಾಡ್ತಾರೆ, ಎಲ್ಲನೂ ಜಾಗ ಇದ್ದರೆ ಹೇಳಿ ಅಂತ. ಬಟ್ ಅದೆಲ್ಲ ಆಗದ. ಈಗಿನ ಕಾಲದಲ್ಲಿ ಯಾರಿಗೂ ಕೈ ಬರೋದಿಲ್ಲ ಏನು ಕೊಡೋದಕ್ಕೆ. ಏನಿದು ಪೇಪರ್ ಮಾಡ್ತಾ ಇದ್ದಾರೆ? ಮೆಡಿಕಲ್ ಸ್ಟೋರಿಗೆ ಕೊಡ್ತೀರಾ? ಹಾಂ, ಸರಿ. ನನ್ನ ಮಗ ನೋಡಿ, ಅಷ್ಟು ಏಜ್ ಆಗಿರೋ ಅಂಥವ್ರು ಮತ್ತು ಮೆಂಟಲಿ ಸ್ವಲ್ಪ ಡಿಸೇಬಲ್ ಇರೋ ಅಂಥವರೆಲ್ಲ ಇದ್ದಾರೆ ಇದರಲ್ಲಿ. ಅವರು ಏನೇನೋ ಕೆಲಸನೂ ಮಾಡ್ಕೊತಿರ್ತಾರೆ. ಮತ್ತು ಯಾರನ್ನ ಏನಾನ ಕೊಡೋಕ್ಕೆ ಹೋಗಿದ ತಕ್ಷಣ ಅವ್ರ ಕಣ್ಣಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಕಾಣುತ್ತಲ್ಲ, ಏನೋ ಬಂದಿದೆ ಇವತ್ತೇನೋ ಕೊಡ್ತಾರೆ ಅಂತ. ನಿಜ, ನಾನು ಫಸ್ಟ್ ಟೈಮ್ ಹೋದಾಗ ನನ್ನ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ವಯಸ್ಸಾಗೋದ್ಮೇಲೆ ನೋಡ್ಕೋಬೇಕು, ನೋಡ್ಕೊಂಡಿಲ್ಲ ಅಂದರೆ ಅವ್ರ ಮನಸ್ಸಿಗೆ ಅದೆಷ್ಟು ಹರ್ಟ್ ಆಗುತ್ತಲ್ವ. ಓಕೆ, ನೋಡಿ ಅಲ್ಲಿಂದ ಮುಗೀತು. ಆಮೇಲೆ ಮುತ್ತಲಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಆ್ಯಕ್ಚುಲಿ ಕೃಷ್ಣನ್ ಟೆಂಪಲಿಗೆ ಹೋಗೋಣ ಅಂತ ಬಸ್ ಸ್ಟ್ಯಾಂಡಿಗೆ ಹೋಗಿದ್ವಿ, ಅಲ್ಲಿ ಕ್ಲೋಸ್ ಆಗಿತ್ತು. ಹಾಗೆ ಇಲ್ಲೂ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ನಾವು ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ, ಆ ದಿನ ಏನು ಅಕ್ಷಯ ತೃತೀಯ ದಿವಸ ಚಿನ್ನ ಬೆಳ್ಳಿ ಪರ್ಚೇಸು ನಾವು ಒಂದು ಕಾಲದಲ್ಲಿ ಮಾಡ್ತಿದ್ವಿ. ಬಟ್ ಇವಾಗ ಅದೆಲ್ಲ ಇಲ್ಲ, ಅದೆಲ್ಲ ಏನೂ ಮಾಡೋದಿಲ್ಲ ಅಷ್ಟು ಇಂಟ್ರೆಸ್ಟಾಗಿ. ನಾನು ತಿಳ್ಕೊಂಡಿರೋ ಮಟ್ಟಿಗೆ ಏನಂದರೆ, ಆ ದಿನ ಪರ್ಚೇಸ್ ಮಾಡೋದಕ್ಕಿಂತ ನಮ್ಮ ಕೈಯಲ್ಲಿ ನಮ್ಮ ಕೆಪಾಸಿಟಿ ಏನಿದೆ ಅಷ್ಟು ಆ ಥರ ಏನನ್ನ ದಾನ ಕೊಟ್ಟರೆ ಅದು ತುಂಬ ಒಳ್ಳೆಯದಾಗುತ್ತೆ ಅಂತ ಕೇಳಿದ್ದೀನಿ. ಅದಕ್ಕೋಸ್ಕರ ಇದೊಂದು ಫಾಲೋ ಮಾಡ್ತಾಯಿದ್ದೀವಿ ಒಂದು 3 ಇಯರ್ಸಿಂದ. ಇಲ್ಲಿ ಮುತ್ತಲಮ್ಮ ದೇವಸ್ಥಾನದಲ್ಲಿ ಬಂದುಬಿಟ್ಟು ಇದೇನೋ ಕಣ್ಣಿಗೆ ಡ್ರಾಪ್ಸ್ ಹಾಕ್ತಾಯಿದ್ರಪ್ಪ. ಅದು ಆ್ಯಕ್ಚುಲಿ ಮೆಡಿಕಲ್ ಅಲ್ಲ, ಅದು ಇವರೇನೋ ಆರ್ಗಾನಿಕ್ ಥರ ಏನೋ ಮಾಡ್ತಾಯಿದ್ದಾರೆ. ಕಣ್ಣಿಗೆ ಹಾಕ್ಬಿಟ್ಟು ಬೇವಿನ ಸೊಪ್ಪಲ್ಲಿ ಹೊಡಿತಾಯಿದ್ರು. ಅದೇನು ಎಫೆಕ್ಟಿವ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಸುಮಾರು ಜನ ಮಾಡಿಸ್ಕೊತಾಯಿದ್ರು ಆ ಥರ. ಬಟ್ ಗೊತ್ತಿಲ್ಲ ಅದೆಷ್ಟು ಸೇಫ್ ಇದೆ ಇಲ್ಲ ಅಂತ. ನಾವು ನೋಡ್ಕೊಂಡು ಹಂಗೆ ಬಂದ್ವಿ. ನೋಡಿರಿ, ನಾವೆಲ್ಲನ ದೇವಸ್ಥಾನಕ್ಕೆ ಹೋದರೆ ಒಂದು 10 ಮಿನಿಟ್ಸ್ ಚೆನ್ನಾಗಿ ಕೂತ್ಕೊತೀವಿ, ಒಂದು ಮೈಂಡ್ ರಿಲ್ಯಾಕ್ಸಿಗೋಸ್ಕರ. ದರ್ಶನ ಎಲ್ಲ ಚೆನ್ನಾಗಾಯಿತು. ಆ್ಯಕ್ಚುಲಿ ಹಿಂದಿನ ದಿವಸನೇ ರೇಷನ್ ಎಲ್ಲ ತಂದು ಇಟ್ಕೊಂಡಿದ್ವಿ. ಮಾರ್ನಿಂಗ್ ಬೇಗ ಕೊಟ್ಬಿಟ್ಟು ಅಂಗಡಿಗೆ ತೆಗಿಬೇಕಲ್ವಾ ಅಂತ. ಹಾಗೆ ಇಲ್ಲಿ ದೊಡ್ಡಮ್ಮ ದೇವಸ್ಥಾನ ಇದೆಯಲ್ಲ, ಮುತ್ತಲಮ್ಮ ದೇವಸ್ಥಾನ ಪಕ್ಕ, ಅಲ್ಲಿ ಹೋದರೆ ಅಲ್ಲಿ ಕಂಪಲ್ಸರಿ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬಂದ್ವಿ ಅಂಗಡಿಗೆ.
ನೋಡಿ ಹಂಗೆ ಮನೆಗೂ ಹೋಗಿಲ್ಲ ಆ್ಯಕ್ಚುಲಿ, ಅಲ್ಲ ಮನೆಗೆ ಹೋಗಿ ಕೀ ಎತ್ಕೊಂಬಂದೆ ನಾನು. ಇವರೆಲ್ಲ ಇಲ್ಲೇ ಇದ್ದರು, ಇಲ್ಲೇ ಅಂಗಡಿ ಓಪನ್ ಮಾಡಿಕೊಂಡು ಅವತ್ತು ಅಂಗಡಿ ತೆಗೆದಿದ್ದು. ನೋಡಿ ನಮ್ಮಮ್ಮ ಕಲರ್ ತಂದೆ ಆಯ್ತಾ ನಮ್ಮಮ್ಮ ಅಂಗಡಿಗೆ ಬರ್ತಿದ್ದಂಗೆ ನಮ್ಮ ಕೆಲಸ ಸ್ಟಾರ್ಟು. ಇಲ್ಲಿ ನೋಡ್ರಿ, ಬೆಂಗಳೂರಲ್ಲಿ ಕಮ್ಮಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಏನು ಕಮ್ಮಿಗೆ ಸಿಗುತ್ತೆ ಅನ್ನೋ ಗೊತ್ತಿಲ್ಲ. ಝೂಮರ್ಸು ತಗೊಂಬಂದಿದ್ದಾರೆ. ನೆಕ್ಸ್ಟ್ ಡೇ ಗೃಹ ಪ್ರವೇಶ ತಗೊಂಬಂದು ಇವತ್ತು ಕನೆಕ್ಷನ್ ಹಾಕಿ ಆನ್ ಮಾಡಿದ್ದಾರೆ. ಪಟ್ಟಂತ ಸುಟ್ಟೋಗ್ಬಿಟ್ಟಿದೆ. ತಗೊಂಬಂದಿದ್ರು. ಆ್ಯಕ್ಚುಲಿ LEDs ಎಲ್ಲ ಬರ್ನ್ ಆಗೋಗಿತ್ತು. ರೆಡಿ ಮಾಡಿ ಕೊಟ್ಟೆ. ಕೆಳಗಡೆ ಓವಲ್ ಟೈಪಲ್ಲಿದೆ ಅಲ್ಲ, ಅದ್ರೊಳಗಡೆ ಟ್ರ್ಯಾಕ್ಸ್ ಎಲ್ಲ ಕಟ್ಟಾಗ್ಬಿಟ್ಟಿದೆ. ಆ್ಯಕ್ಚುಲಿ 3 ಫೇಸ್ ಬಂದುಬಿಟ್ಟಿದೆ ಸಪ್ಲೈ. ಅದರಿಂದ ಟ್ರ್ಯಾಕ್ಸ್ ಎಲ್ಲ ಕಟ್ಟಾಗಿತ್ತು. ಆ ಸೈಜ್ ಇರಲಿಲ್ಲ ನನ್ನ ಹತ್ರ, ಸೊ ಅದನ್ನೇ ರೆಡಿ ಮಾಡಿ ಹಾಕಿದೆ ಬೋರ್ಡು. ಮತ್ತು 3 ಕಲರ್ಸ್ ಬರುತ್ತೆ, ವಾಮ್ ವೈಟು, ಹಾಫ್ ವೈಟು. ಚೆನ್ನಾಗಿದೆ ಫಿಟ್ಟಿಂಗು, ತುಂಬ ಅಕಲಿಕ್ ಮಾಡಲು ಚೆನ್ನಾಗಿದೆ. ಇಷ್ಟೇ ಈ ದಿನದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಥ್ಯಾಂಕ್ ಯು.